ವಕ್ಫ್ ವಿಚಾರವನ್ನ ರಾಜಕೀಯವಾಗಿ ತೆಗೆದುಕೊಂಡು ಬಿಜೆಪಿಯವರು ನಾಟಕವಾಡ್ತಾ ಇದ್ದಾರೆ. ಈ ಮಟ್ಟಕ್ಕೆ ಸುಳ್ಳನ್ನ ತೆಗೆದುಕೊಂಡು ಹೋದ್ರೆ ಸಮಾಜಕ್ಕೆ ಧಕ್ಕೆ. ಜಾತಿ ಧರ್ಮದ ಬಗ್ಗೆ ಮಾತನಾಡುವರ ವಿರುದ್ಧ ಕೇಸ್ ಹಾಕಬೇಕು, ಚುನಾವಣಾ ಆಯೋಗ ಇದಕ್ಕೆ ಲಗಾಮು ಹಾಕಬೇಕು ಅಂತ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಎಚ್.ಕೆ. ಪಾಟೀಲ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಕ್ಫ್ ವಿಚಾರವನ್ನ ರಾಜಕೀಯವಾಗಿ ಬಿಜೆಪಿಯವರು ತೆಗೆದುಕೊಂಡು ಹೋಗ್ತಿದ್ದಾರೆ. ಚುನಾವಣಾ ಆಯೋಗ ಇದಕ್ಕೆ ಲಗಾಮು ಹಾಕಬೇಕು ಎಂದ ಎಚ್.ಕೆ. ಪಾಟೀಲ್. ವಿಷಯವನ್ನು ಎತ್ಕೊಂಡು ಈಗೇನು ಮಾತನಾಡ್ತಾ ಇದ್ದಾರೆ, ಇವರು ರಾಜಕೀಯ ನಾಟಕವನ್ನು ಮಾಡ್ತಾ ಇದ್ದಾರೆ. ಅದು ಚುನಾವಣೆ ಸಂದರ್ಭದಲ್ಲಿರಲಿ, ಇನ್ನಿತರ ಸಂದರ್ಭದಲ್ಲಿರಲಿ. ಸುಳ್ಳುಗಳನ್ನು ಈ ಮಟ್ಟಕ್ಕೆ ನೀವು ತೆಗೆದುಕೊಂಡು ಹೋದರೆ ಸಮಾಜಕ್ಕೆ ಧಕ್ಕೆ ಆಗ್ತದೆ. ಏನು ಮೈಸೂರಿನ MP ಅವರು ಬಂದರು, CT ರವಿ ಅವರು ಬಂದರು, ಅವರು ಜಾತಿ ಧರ್ಮ ಇಟ್ಕೊಂಡು ಮಾತನಾಡುವಂಥ ಮಾತೇನಿದೆ, ನಿಜವಾಗಿಯೂ ಚುನಾವಣಾ ಆಯೋಗ ಇಂಥ ಸಂದರ್ಭದಲ್ಲಿ ಹಾಗೆ ಮಾತನಾಡಿದವ್ರ ಬಗ್ಗೆ ಸೋಮೋಟೋ ಕಂಪ್ಲೇಂಟ್ ತಗೊಂಡು, ಸೋಮೋಟೋ ರಿಜಿಸ್ಟರ್ ಮಾಡಿಕೊಂಡು ಅವರನ್ನು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಉಳಿದ ಸಂದರ್ಭಗಳಲ್ಲೂ ಸಹಿತ ಅವರ ಮಾತಿಗೆ ಲಗಾಮ್ ಹಾಕುವಂಥ ಕೆಲಸ ಮಾಡಬೇಕಾಗಿತ್ತು. ದುರ್ದೈವ, ನಮ್ಮ ದೇಶದಲ್ಲಿ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.